ರೈತ ಬಂಧುಗಳೇ, ಪ್ರತಿ ವರ್ಷ ಕೃಷಿ ತ್ಯಾಜ್ಯವನ್ನ ಸುಡುವುದರಿಂದ ಪರಿಸರ ಮಾಲಿನ್ಯವಾಗುತ್ತಿದೆ ಎಂದು ನಮಗೆಲ್ಲ ಗೊತ್ತು. ಆದರೆ ಅದೇ ತ್ಯಾಜ್ಯದಿಂದ ಮಣ್ಣಿನ ಫಲವತ್ತತೆ 100 ಪಟ್ಟು ಹೆಚ್ಚಾಗುತ್ತದೆ ಎಂಬುದು ನಿಮಗೆ ಗೊತ್ತೇ? ಹೌದು, ಅದಕ್ಕೆ ಉತ್ತರವೇ ಈ ಬಯೋಚಾರ್. ಬಯೋಚಾರ್ ಎನ್ನುವುದು ಕೃಷಿ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಬಲ್ಲ ಒಂದು ವಿಶಿಷ್ಟವಾದ ಇದ್ದಿಲು. ಸಸ್ಯಗಳ ತ್ಯಾಜ್ಯ, ಒಣಗಿದ ಎಲೆಗಳು, ಮರದ ತುಂಡುಗಳು ಅಥವಾ ಕೃಷಿ ಉಪ ಉತ್ಪನ್ನಗಳನ್ನ ಆಮ್ಲಜನಕವಿಲ್ಲದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ತಾಪಮಾನದಲ್ಲಿ ಸುಟ್ಟಾಗ ಸಿಗುವ ಮಸಿ ಅಥವಾ ಇದ್ದಿಲನ್ನ ಬಯೋಚಾರ್ ಎಂದು ಕರೆಯಲಾಗುತ್ತದೆ. ಈ ಪ್ರಕ್ರಿಯೆಯನ್ನು ಪೈರೋಲಿಸಿಸ್ ಎಂದು ವೈಜ್ಞಾನಿಕ ಪರಿಭಾಷೆಯಲ್ಲಿ ಕರೆಯಲಾಗುತ್ತದೆ. ಆಸರ್ ಸಂಸ್ಥೆ ಮತ್ತು ಪುಟ್ಟಣ್ಣಯ್ಯ ಫೌಂಡೇಶನ್ ಸಹಯೋಗದಲ್ಲಿ ಎಕೋಸಿಸ್ ಸಂಸ್ಥೆಯ ಉತ್ತಮ್ ಕುಮಾರ್ ಅವರಿಂದ ಬಯೋಚಾರ್ ಕುರಿತ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕುರಿತ ರೈತ ಸ್ನೇಹಿ ಮಾಹಿತಿ ಇಲ್ಲಿದೆ. ನಮ್ಮದು ಮೇನ್ ಉದ್ದೇಶ ಅಂದರೆ, ನಮ್ಮ ಕಂಪ್ನಿ ಉದ್ದೇಶ ಏನಂದರೆ, ರೈತರಿಗೆ ಒಂದು ಉಪಯೋಗವಾಗಿ, ಅಂದರೆ ಯಾವುದೇ ಒಂದು ಖರ್ಚಿಲ್ಲದೆ ಒಂದು ಗೊಬ್ಬರ ಮಾಡೋದು. ಬಯೋಚಾರ್ನಿಂದ ರೈತರಿಗೆ ಆಗುವ ಲಾಭಗಳೇನು? ಮಣ್ಣಿನ ಗುಣಮಟ್ಟ ಸುಧಾರಿಸುವುದರಿಂದ ಬೆಳೆಗಳ ಇಳುವರಿ ಹೆಚ್ಚುತ್ತದೆ. ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತದೆ. ಜಮೀನಿನ ಕಸವನ್ನ ಸುಟ್ಟು ಪರಿಸರ ಹಾಳು ಮಾಡುವ ಬದಲು ಉಪಯುಕ್ತ ಗೊಬ್ಬರವನ್ನಾಗಿಸಬಹುದು. ಮಣ್ಣಿನಲ್ಲಿ ಬಯೋಚಾರ್ ಬೆರೆಸುವುದರಿಂದ ಮಣ್ಣಿನ ರಚನೆ ಸುಧಾರಿಸುತ್ತದೆ. ಇದು ಸೂಕ್ಷ್ಮ ಜೀವಿಗಳಿಗೆ ಆವಾಸ ಸ್ಥಾನವಾಗಿ ಕಾರ್ಯನಿರ್ವಹಿಸುತ್ತದೆ. ಬಯೋಚಾರ್ ಸ್ಪಂಜಿನಂತೆ ಕಾರ್ಯನಿರ್ವಹಿಸುವುದರಿಂದ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ. ಇದರಿಂದ ಗಿಡಗಳಿಗೆ ಕಡಿಮೆ ನೀರು ಬೇಕಾಗುತ್ತದೆ. ಇದು ಮಣ್ಣಿನಲ್ಲಿರುವ ರಸಗೊಬ್ಬರ ಅಥವಾ ಪೋಷಕಾಂಶಗಳು ಮಳೆಗೆ ತೊಳೆದು ಹೋಗದಂತೆ ತಡೆಯುತ್ತದೆ ಮತ್ತು ಗಿಡಗಳಿಗೆ ನಿಧಾನವಾಗಿ ಪೋಷಕಾಂಶಗಳನ್ನು ಒದಗಿಸುತ್ತದೆ. ವಾತಾವರಣದಲ್ಲಿರುವ ಇಂಗಾಲವನ್ನ ಮಣ್ಣಿನಲ್ಲಿ ದೀರ್ಘಕಾಲದವರೆಗೆ ಹೂತಿಡಲು ಇದು ಸಹಕಾರಿ. ಇದು ಜಾಗತಿಕ ತಾಪಮಾನ ಏರಿಕೆ ತಡೆಗಟ್ಟಲು ಕೂಡ ನೆರವಾಗ್ತದೆ. ಬಯೋಚಾರ್ ಏನಕ್ಕೆ ಪಡಿಸ್ತೀವಿ ಅಂದರೆ, ಇವತ್ತು ನಮ್ಮ ಭೂಮಿಯಲ್ಲಿ ಕಾರ್ಬನ್ ಅನ್ನೋದು ಅಂಶ ಏನಿದೆ ಅದು ತುಂಬಾ ಕಮ್ಮಿ ಆಗಿದೆ. 0.2, 0.3 ಬಂದಿದೆ. ಅಟ್ಲೀಸ್ಟ್ 5-6% ಇರಬೇಕು. ಸೊ ನೀವು ಕಾರ್ಬನ್ ಅನ್ನೋದು ಎಲ್ಲೂ ಅಂಗಡಿಯಲ್ಲಿ ಸಿಗೋಲ್ಲ. ಅದು ಏನಿದ್ರು ತ್ಯಾಜ್ಯ ವಸ್ತು, ಈ ಥರ ವೇಸ್ಟ್ ಕಾಣಿಸೋದಲ್ಲ, ಆ ವೇಸ್ಟಲ್ಲಿ ಅದನ್ನ ಇದ್ರ ರೂಪದಲ್ಲಿ ಮಾಡಿಕೊಂಡು ಅದನ್ನ ಸಗಣಿ ಮತ್ತು ಗಂಜಲದಲ್ಲಿ ಸೇರಿಸಿ 21 ದಿವಸ ಆದಮೇಲೆ ಭೂಮಿಗೆ ಕೊಟ್ಟಾಗ, ಭೂಮಿಗೆ ಅಂದರೆ ನೀವು ವೆಜಿಟೇಬಲ್ಸ್ ಆಗ್ಬೋದು, ಇಲ್ಲ ತೆಂಗಿನ ಮರ ಆಗಿರ್ಬೋದು, ಇಲ್ಲ ಅಡಿಕೆ ಮರ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಯಾವುದಕ್ಕಾದರೂ ನೀವು ಹಾಕಿದ್ರೆ ಒಂದು ಏನಾಗುತ್ತೆ ಅಂದರೆ 100 ವರ್ಷ ನಿಮಗೆ ಕಾರ್ಬನ್ ನಿಮ್ಮ ಭೂಮಿಯಲ್ಲಿ ಲಾಕ್ ಆಗುತ್ತೆ. ಇನ್ನೊಂದು ಏನಂದರೆ, ಇದು ಕಾರ್ಬನ್ ಇರೋದ್ರಿಂದ ನೀರಂಶ ತುಂಬ ಕಮ್ಮಿ ಕುಡಿಯುತ್ತೆ. ಯಾಕಂದರೆ ಅದು ರಿಟೈನ್ ಮಾಡುತ್ತೆ, ಅದು ನೀರು ಇಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ ಇದೆ ಕಾರ್ಬನ್ಗೆ. ಅದರಿಂದ ಏನಾಗುತ್ತೆ ಅಂದರೆ, ನಾರ್ಮಲ್ಲಾಗಿ 30% ನೀವು ವಾಟರ್ ಅಗ್ರಿಕಲ್ಚರ್ ಸೇವ್ ಮಾಡ್ತೀರಾ. ಬಯೋಚಾರ್ ಅನ್ನು ತಯಾರಿಸುವುದು ಬಹಳ ಸುಲಭ. ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಒಣಗಿರುವ ಅಡಿಕೆ, ತೆಂಗಿನ ಗರಿ ಮತ್ತು ಇತರೆ ಒಣ ತ್ಯಾಜ್ಯವನ್ನ ಹಾಕಿ ಸುಡುವ ಮೂಲಕ ನೀವೇ ನಿಮ್ಮ ಹೊಲದಲ್ಲಿ ಬಯೋಚಾರ್ ಅನ್ನ ತಯಾರು ಮಾಡಬಹುದು. ಇದರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಬಯೋಚಾರ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಮೊದಲು ಮೆಥಡ್ ಡ್ರಮ್ ಟೆಕ್ನಾಲಜಿ ಮಾಡ್ತಾ ಇದ್ರು. ಡ್ರಮ್ ಟೆಕ್ನಾಲಜಿ ಏನಾಗುತ್ತೆ ಅಂದರೆ, ಕಾಸ್ಟ್ ಜಾಸ್ತಿ ಆಗುತ್ತೆ. ಫಾರ್ಮರ್ಗೆ ಡ್ರಮ್ ತರಬೇಕು, ಹೋಲ್ ಮಾಡಬೇಕು, ಮೇಲ್ಗಡೆ ಅದಕ್ಕೆ ಓಪನಿಂಗ್ ಕೊಡಬೇಕು. ಅದರಿಂದ ಏನಾಗುತ್ತೆ ಅಂದರೆ, ಅದರಲ್ಲಿ ನಿಮಗೆ ಸುಮಾರು 10-12 kg ಅಷ್ಟೇ ನಿಮಗೆ ಬಯೋಚಾರ್ ರೆಡಿ ಆಗ್ತಾಯಿತ್ತು, ಆಯಿತಾ. ಬಟ್ ಫಾರ್ಮರ್ಗೆ ಅದು ತುಂಬ ಟಿಡಿಯಸ್ ಪ್ರೋಸೆಸ್ಸು. 8 ಗಂಟೆ ಕಾಲ ಅದನ್ನ ಮಾಡಲಿಕ್ಕೆ 8 hours ಪ್ರೋಸೆಸ್ ಇರ್ತಾಯಿತ್ತು. ಅದಕ್ಕೆ ಅದರ ನೆಕ್ಸ್ಟ್ ಪ್ರೋಸೆಸ್ ಏನು ಅಂದರೆ, ಇದಕ್ಕೇನಂತೀವಿ ಕಾರ್ನ್ ಟಿಕ್ಕಿ ಅಂತೀವಿ. ಇದಕ್ಕೆ ಹೆಸರು ಅಂತೀವಿ ಕಾರ್ನ್ ಟಿಕ್ಕಿ. ಮೇಲ್ಗಡೆ 8 ಅಡಿ, ಆಳ 4 ಅಡಿ, ಕೆಳಗೆ 4 ಅಡಿ, 4x4 ಅಲ್ಲಿ ಡೆಪ್ತಲ್ಲಿ ನಾವು ಕೋನ್ ಶೇಪಲ್ಲಿ ಮಾಡ್ತೀವಿ. ಕೋನ್ ಶೇಪಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ, ಯಾವುದೇ ಒಂದು ಬೆಂಕಿ ಉರಿಬೇಕು ಅಂದರೆ, ಇವನ್ನ ಉರಿಬೇಕಂದ್ರೆ ಸರ್ಕ್ಯುಲರ್ ಇರಬೇಕು. ಅದೊಂದೇ ರೀಸನ್, ಅದು ಬಿಟ್ಟರೆ ಮಿಕ್ಕಿದ ರೀಸನ್ ಅಲ್ಲ. ಸ್ಕ್ವೇರ್ ಇದ್ರೆ ಏನಾಗುತ್ತೆ, ಫ್ಲೇಮ್ಸ್ ಯೂಶುವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ. ಸೊ ಮೇನ್ ರೀಸನ್ ಈ ಥರ ಮಾಡೋದಕ್ಕೆ, ಡಿಸೈನ್ ಮಾಡೋದಕ್ಕೆ ಏನಂದರೆ, ಹೀಟು ಯೂನಿಕ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಆಯಿತಾ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಇದು ಬಂದ್ಬಿಟ್ಟು ಕಲೆ, ಸುಮ್ಮನೆ ಮಾಡೋದಂತಲ್ಲ. ಇಟ್ಸ್ ಆರ್ಟ್ ಬೈ ಇಟ್ಸೆಲ್ಫ್. ಎಲ್ಲರೂ ಮಾಡೋಂಥದ್ದಲ್ಲ, ಇದನ್ನ ಒಂದು ಪದ್ಧತಿಯಲ್ಲಿ ಮಾಡಬೇಕಾಗತ್ತೆ. ಪದ್ಧತಿಯಲ್ಲಿ ಏನು ಮಾಡಬೇಕು ಅಂದರೆ, ಮೊದಲು ಏನು ಮಾಡಬೇಕು ಅಂದರೆ, ಆ ಥರ ಹುಲ್ಲೆಲ್ಲ ಇದೆಯಲ್ಲ, ಹುಲ್ಲು ಗರಿಗಳೆಲ್ಲ ನಾವು ಫಸ್ಟ್ ಲೇಯರ್ ಹಾಕ್ತೀವಿ.
ಅದಾದಮೇಲೆ ಸ್ವಲ್ಪ ದಪ್ಪ ಬ್ರಾಂಚ್ ಹಾಕ್ತೀವಿ, ಅದಾದಮೇಲೆ ದಪ್ಪ ಬ್ರಾಂಚ್ ಹಾಕ್ತೀವಿ. ಜಾಸ್ತಿ ದಪ್ಪನೂ ಹಾಕೋಕ್ಕಲ್ಲ, ಅದು ದಪ್ಪ ಮರ ಹಾಕಲ್ಲ, ನಾವು ಬಲ್ಲಿ ಬ್ರಾಂಚಸ್ ಮಾತ್ರ ಹಾಕ್ತೀವಿ. ಇದೇನಂದ್ರೆ ವೇಸ್ಟಲ್ಲಿ ಮಾಡೋವಂಥದ್ದು, ಇದು ನಾವು ಮರ ಕಡ್ದು ಮಾಡೋವಂಥದ್ದಲ್ಲ. ಇದು ಮರ ಕಡಿದ್ರೆ ಏನಾಗತ್ತೆ ಅಂದರೆ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ನೇಚರ್. ಸೊ ನಾವೇನು ಮಾಡ್ತೀವಿ ಅಂದರೆ ಮರ ಕಟ್ ಮಾಡಲ್ಲ, ಅದು ಬ್ರಾಂಚಸ್ ಏನೋ ಇರುತ್ತಲ್ಲ, ಜಾಸ್ತಿ ಬ್ರಾಂಚಸ್ ಬಂದರೆ ನಿಮಗೆ ಇದು ತೋಟಕ್ಕೆ ನಿಮಗೆ ಲೈಟ್ ಬರಲ್ಲ, ಅಂದರೆ ನಿಮ್ಮದು ಸೂರ್ಯನ ಕಿರಣಗಳು ಬರಲ್ಲ. ಅದನ್ನೇನು ಮಾಡ್ತೀವಿ, ಟ್ರಂಕೇಟ್ ಮಾಡೋದ್ರಿಂದ ಮಾತ್ರ ಯಾವುದೋ ಒಂದು ವಸ್ತು ನಿಮಗೆ ಫಾರ್ಮರ್ಗೆ ಯೂಸ್ ಆಗದೇ ಇರೋ ವಸ್ತು, ಇವೆಲ್ಲ ಏನಾಗುತ್ತೆ, ಯೂಸ್ ಆಗದೇ ಇರೋ ಥರ ಇವೆಲ್ಲ ಹಂಗೆ ಬಿಟ್ಬಿಡ್ತಾರೆ, ಕೊಳ್ತೋಗ್ಬಿಡುತ್ತೆ. ಕೊಳ್ತೋಗೋ ಬದಲು ಇದನ್ನ ನಾವು ಒಂದು ರೀತಿಯಲ್ಲಿ ಬಯೋಚಾರ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ಬಯೋಚಾರ್ ಮಾಡಲು ಕೆಲವು ಸರಳ ವಿಧಾನಗಳಿವೆ. ಬಯೋಚಾರ್ ಸಿದ್ಧಪಡಿಸಲು ಬಳಸುವ ತ್ಯಾಜ್ಯಗಳಲ್ಲಿರುವ ನೀರಿನ ಅಂಶದ ಪ್ರಮಾಣ ಎಷ್ಟಿದೆ ಎಂಬುದು ಬಹಳ ಮುಖ್ಯ. ಇದಕ್ಕೆ ಫಸ್ಟ್ ಏನಂದ್ರೆ ನಿಮ್ಗೆ ಯಾವುದೇ ಒಂದು ತ್ಯಾಜ್ಯ ವಸ್ತು ಇದೆಯಲ್ಲ ಅದ್ರದ್ದು ಮಾಯಿಶ್ಚರ್ ಚೆಕ್ ಮಾಡ್ತೀವಿ. ಮಾಯಿಶ್ಚರ್ ಅಂದ್ರೆ ಏನಾದ್ರದ್ದು ನೀರ್ ಅಂಶ, ಅದರಲ್ಲಿ ಎಷ್ಟು ನೀರಿದೆ ಇಲ್ಲ ಗೊತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಮಾಯಿಶ್ಚರ್ ಚೆಕ್ ಮಾಡುತ್ತೆ, ಅದ್ರ ನೀರಂಶ ಚೆಕ್ ಮಾಡುತ್ತೆ. ನಿಮ್ಗೆ ಎರಡು ಬೇಕು, ಒಂದು ನೀರಿರೋದು ಬೇಕು, ಒಂದು ನೀರು ಇಲ್ದಿರೋದು ಬೇಕು. ನೋಡೋಣ ಅಂತ ಎಷ್ಟಿದೆ ಅಂತ, ಎಷ್ಟಾಗ್ತದೆ ಎಷ್ಟು ಪರ್ಸೆಂಟೇಜ್ ನೋಡಿ? 9.7 9.7 9.2 ಅದೇ ವೇರಿ ಆಗ್ತಾ ಇರುತ್ತೆ. ಬಟ್ ಇದೇನಿದೆ 20%ಗಿಂತ ಕಮ್ಮಿ ಇದೆ, ಕರೆಕ್ಟಾ? 20ಕ್ಕಿಂತ ಕಡಿಮೆ, 20ಗಿಂತ ಕಮ್ಮಿ ಇರೋದು ಹಾಕ್ಬೋದು. 20ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಏನಾಗುತ್ತೆ ಅಂದರೆ ಉರಿಬೇಕಾದ್ರೆ ಏನಾಗುತ್ತೆ ಅಂದರೆ ನಿಮಗೆ ಫ್ಲೇಮ್ಸ್ ಬರುತ್ತೆ. ಫ್ಲೇಮ್ಸ್ ಬಂದಾಗ ಏನಾಗುತ್ತೆ ಅಂದರೆ ನೀವು ಎಕ್ಸ್ಪ್ಲೋಸ್ ಮಾಡ್ತಾ ಇದ್ದೀರಾ, ಏರ್ಗೆ ನೈಟ್ರೋಜನ್ ಗ್ಯಾಸಸ್ ಎಲ್ಲ ಎಕ್ಸ್ಪ್ಲೋಸ್ ಮಾಡ್ತೀರಾ. ಸೊ ಅದಕ್ಕೆ ಏನಂದರೆ ತೇವಾಂಶ ಕಮ್ಮಿ ಇರೋದಷ್ಟು ಒಳ್ಳೆಯದು. ಇನ್ನೊಂದು ಎರಡು ಪುಡಿ ಕಡ್ಡಿ ನೋಡೋಣ ಅಂತ ಬೇರೆ ಇದು ನೋಡೋಣ. ಇದು ನೀರಾಂಶ ಇರುತ್ತೆ ಇದರಲ್ಲಿ ಎಷ್ಟಿದೆ ನೋಡಿ, 99% ನೀರಿದೆ. ಇದು 99%. ಸೊ ಇದು ಹಾಕೋಕ್ಕಾಗಲ್ಲ, ಇದನ್ನ ನಾವು ಹಾಕೋಕ್ಕಾಗದೇ ಇಲ್ಲ. ಸೊ ಅದು ಗೊತ್ತಾಗುತ್ತೆ, ವೇಟ್ ಇದ್ದಾಗ ಗೊತ್ತಾಗುತ್ತೆ. ನೀರಾಂಶ ಯಾವುದೇ ಇದ್ದಾಗ ಏನಾಗುತ್ತೆ ಅಂದರೆ ಮೆಟೀರಿಯಲ್ ವೇಟ್ ಜಾಸ್ತಿ ಆಗುತ್ತೆ, ನೀರಾಂಶ ಕಮ್ಮಿ ಇದ್ದಾಗ ಕಮ್ಮಿ ಇರುತ್ತೆ. ಇದರಲ್ಲಿ 100% ಇದೆ, ನೋಡ್ಬೋದಾ ಅನ್ಸುತ್ತಾ? ಸೊ ಫಸ್ಟ್ ಕಂಡೀಷನ್ ಏನಂದರೆ ನೀವು ಯಾವುದೇ ಒಂದು ವಸ್ತು ಹಾಕ್ತಿರಲ್ಲ ಅದ್ರದ್ದು ಮಾಯಿಶ್ಚರ್ ಚೆಕ್ ಮಾಡಬೇಕು. ಎಷ್ಟು ಇರಬೇಕು ಮಾಯಿಶ್ಚರು? 20%ಗಿಂತ ಕಮ್ಮಿ ಇರಬೇಕು. ಏನಕ್ಕೆ ಅಂದರೆ ಮಾಯಿಶ್ಚರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಗ್ಯಾಸ್ ಎಮಿಟ್ ಆಗುತ್ತೆ. ದಟ್ ಇಸ್ ನಾಟ್ ಗುಡ್ ಫಾರ್ ಕ್ಲೈಮೇಟ್ ಕಂಡೀಷನ್ಸ್. ಆಯಿತಾ? ಬಯೋಚಾರ್ ಮಾಡಲು ಬಳಸುವ ತ್ಯಾಜ್ಯಗಳು ಮತ್ತು ಅವುಗಳನ್ನ ರೈತರಿಗೆ ಅನುಕೂಲಕರವಾಗಿ ಮಾಡುವ ವಿಧಾನ ಇಲ್ಲಿದೆ. ಇದರಲ್ಲಿ ಫಸ್ಟು ನಾವು ಗರಿಗಳು ಹಾಕಬೇಕು, ಆಮೇಲೆ ಬ್ರಾಂಚಸ್ ಹಾಕಬೇಕು. ಬಟ್ ಈ ನಮಗೆ ಇಲ್ಲಿ ಸಿಕ್ಕಿರೋದು ಏನಂದರೆ ಬರೀ ತೆಂಗಿನದು ವೇಸ್ಟ್ ಮಾತ್ರ ಸಿಕ್ಕಿದೆ. ತೆಂಗಿನ ವೇಸ್ಟಲ್ಲಿ ಏನಾಗುತ್ತೆ ಅಂದರೆ ಬೇಗ ಸುಟ್ಟೋಗ್ಬಿಡುತ್ತೆ. ತೆಂಗಿನ ವೇಸ್ಟಲ್ಲಿ ಬೇಗ ಸುಟ್ಟೋಗ್ಬಿಡುತ್ತೆ. ಮೋಸ್ಟ್ಲಿ ನಿಮ್ಗೆ 20-25 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಬಟ್ ಇದರಲ್ಲಿ ಏನಾದರೂ ಮಿಕ್ಸ್ಚರ್ ಇರಬೇಕು. ಯಾವುದೇ ಒಂದು ಹಾಕಿದ್ರೆ ನಿಮಗೆ ಎಲೆಗಳಿರಬೇಕು, ಸ್ವಲ್ಪ ಕಾಯಿ ಮೊಟ್ಟೆ ಇರಬೇಕು, ಸ್ವಲ್ಪ ಉಡ್ಡು ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಯು ಗೆಟ್ ಗುಡ್ ಕೇರ್ ಆಫ್ ಬಯೋಚಾರ್ ಬರುತ್ತೆ. ಇದು ಬರೋಲ್ಲ ಅಂತ ಬರುತ್ತೆ, ಬಟ್ ಏನಾಗುತ್ತೆ ಕ್ವಾಲಿಟಿ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಇದು ನಿಮಗೆ ಥಿಕ್ಕಾಗಿ ಬರೋಲ್ಲ. ದಿಸ್ ಇಸ್ ನಾಟ್ ಥಿಕ್ಕಾಗಿ ಬರೋಲ್ಲ ಇದರಲ್ಲಿ. ಬಯೋಚಾರ್ ಬಳಕೆಯಿಂದ ಗಿಡಗಳಿಗೆ ಬಲವಾದ ಆಳವಾದ ಬೇರುಗಳ ಸಾಮರ್ಥ್ಯ ಸಿಗ್ತದೆ. ಸಸ್ಯಗಳು ಉತ್ತಮವಾಗಿ ನೆಲೆಗೊಳ್ಳುತ್ತವೆ ಮತ್ತು ನೀರು ಮತ್ತು ಪೋಷಕಾಂಶಗಳನ್ನ ಮತ್ತಷ್ಟು ಕೆಳಗೆ ಪ್ರವೇಶಿಸುತ್ತವೆ. ಜೊತೆಗೆ ಹೆಚ್ಚು ಸ್ಥಿರ ಇಳುವರಿ ರೈತರಿಗೆ ಸಿಗ್ತದೆ. ಬೆಳೆಗಳ ಅಂತರದ ನಡುವೆ ವ್ಯತ್ಯಾಸ ಕಡಿಮೆಯಾಗ್ತಾ ಹೋಗಿ ಕಡೆಗೆ ಇಳುವರಿ ಹೆಚ್ಚಿಸಲು ಬಯೋಚಾರ್ ಕಾರಣವಾಗ್ತದೆ. ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಬಯೋಚಾರ್ ಅನ್ನ ಸ್ಥಳೀಯ ತ್ಯಾಜ್ಯ ವಸ್ತುಗಳನ್ನೇ ಬಳಸಿ ತಯಾರಿಸಬಹುದು. ಜೊತೆಗೆ ಅನ್ನದಾತರಿಗೆ ಬಹುಪಯೋಗಿಯಾಗಿದೆ. ಆಮೇಲೆ ನೀವು ಮಿಕ್ಸೆಡ್ ಇರಬೇಕು ಅಂತಂದ್ರಿ. ಹೌದು, ಈಗ ನಾವು ಅಡಿಕೆ ತೋಟದವರು ನಮ್ಮಲ್ಲಿ ಸಿಗೋದೇ ಅದು. ನಮ್ಮಲ್ಲಿ ಅಡಿಕೆ ಗರಿ ಬಿಟ್ರೆ ನಮ್ಮಲ್ಲಿ ಇನ್ನೇನು ವೇಸ್ಟೇಜ್ ಜನ್ರೇಟ್ ಆಗಲ್ಲ. ಈಗ ನಾವು ಹೆಂಗೆ ಅದನ್ನು ಮಾಡೋದು, ತೆಂಗು ಅಡಿಕೆ ಗರಿ ಬಿಟ್ರೆ ನಮ್ಗೆ ಇನ್ಯಾವ ಬೇರೆ ರೀತಿ ಮರ ಗಿಡ ಇನ್ನೇನು ನಮ್ಮಲ್ಲಿ ಒಳಗಡೆ ಏನಿಲ್ಲ. ನಾವು ಹೆಂಗೆ ಆಗಲ್ಲ ಅಲ್ಲ ಸರ್, ಬೇಕು ಅಂದರೆ ಗಟ್ಟಿ ಮರಗಳಿಗೆ ಅಲ್ಲ ಇದಾಗುತ್ತೆ. ಅದಕ್ಕೆ ಇನ್ನೊಂದು ಈಗ ಸರ್ ಕೇಳಿದ್ರು ಒಂದು ಒಳ್ಳೆ ಪ್ರಶ್ನೆ.
ಈಗ ನಮ್ಮ ಶಿವಮೊಗ್ಗ ಕಡೆ ಹೋದ ತರೀಕೆರೆಯಿಂದ ಶಿವಮೊಗ್ಗ ಕಡೆ ಹೋದ್ರೆ ಅಲ್ಲಿ ಬೆಳೆಯೋದು ಬರೀ ಅಡಿಕೆ ಮಾತ್ರ. ಅಡಿಕೆ ಸಿಗೋದು ನಿಮಗೆ ಚಿಪ್ಪು ಮತ್ತು ಅದರದ್ದು ಲೀಫ್ ಮಾತ್ರ ಸಿಗುತ್ತೆ, ಗೊತ್ತಿರಲ್ಲ. ಬಟ್ ಇದಕ್ಕೆ ಏನಂದರೆ TLUD ಅಂತೀವಿ, ಒಂದು ಕ್ಲೋಸ್ ಎನ್ವಿರಾನ್ಮೆಂಟಲ್ ಬರ್ನ್ ಮಾಡಬೇಕು ಅದಕ್ಕೆ. ಇದರಲ್ಲಿ ಆಗಲ್ಲ ಅದು ಬಂದ್ಬಿಟ್ಟು ಇಂಡಸ್ಟ್ರಿಯಲ್ ಸ್ಟ್ಯಾಂಡರ್ಡು. ಅದು ಆದರೆ ಕ್ಲೋಸ್ ಅಂದರೆ ಅದು ಹೀಟಲ್ಲಿ ಬರ್ನ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಇದು ಕರ್ಟನಲ್ಲಿ ಬರ್ನ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಇದು ಕೆಳಗೆ, ಯಾಕಂದರೆ ಆಕ್ಸಿಜನ್ ಮೇಲಿದೆ ಅಲ್ವಾ, ಬೆಂಕಿ ಯಾವಾಗಲೂ ಹತ್ಬೇಕಾದ್ರೆ ಆಕ್ಸಿಜನ್ ಮೇಲೆ ಹುಡ್ಕೊಂಡು ಹೋಗುತ್ತೆ. ಕೆಳಗೆ ಏನಾಗುತ್ತೆ, ಇದು ಫಾರ್ಮೇಷನ್ ಆಗುತ್ತೆ. ಬಟ್ ಈ ಪ್ರೊಸೆಸ್ ಏನಾಗುತ್ತೆ ಅಂದರೆ ಬೆಂಕಿಯಲ್ಲಿ ಸುಡಲ್ಲ, ಹೀಟಲ್ಲಿ ಸುಡುತ್ತೆ. ನಿಮ್ಮ ಪ್ರೊಸೆಸ್ ಸೆಕೆಂಡ್ ಮಾಡೆಲ್ ಮಾಡ್ತಾ ಇದ್ದೀವಿ ಈಗ, ಹೇಳ್ತೀನಿ ಈಗ, ಜಸ್ಟ್ ಎಕ್ಸ್ಪ್ಲೇನ್ ಟು ಯು. ಬಟ್ ಈಗ ಇದರಲ್ಲಿ ಈಗ ನಾವು ಮಾಡಬೇಕಂದ್ರೆ ಮಿಕ್ಸರ್ ಇದ್ರೆ ಒಳ್ಳೇದು ಅಂತ ನಮ್ಮದು ಮಾಡ್ಬೋದು. ಅದು ಈ ತರ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರ್ತದೆ ಎಲ್ಲ ಮಿಕ್ಸಿಂಗ್ ಅಲ್ಲಿ ಇದ್ರೆ. ರಿಸಲ್ಟ್ ಚೆನ್ನಾಗಿ ಬರೋಕ್ಕಿಂತ ನಿಮ್ಗೆ ಏನಾಗುತ್ತೆ ಅಂದ್ರೆ ಯು ಗೆಟ್ ಡಿಫ್ರೆಂಟ್ ವೆರೈಟೀಸ್. ಅದ್ರ ಒಂದೇ ವೆರೈಟಿ ಸಿಗುತ್ತೆ, ಅದು ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ ಅಂದ್ರೆ ಗರಿ ತರ ಇರುತ್ತೆ ಪೌಡರ್. ಬಟ್ ಪೌಡರ್ ಏನೇ ಮಾಡಿದ್ರು ಪೌಡರ್ ಮಾಡ್ಬಿಟ್ಟು ಹಾಕಬೇಕು, ಹಂಗೆ ಗಡ್ಡೆ ಹಾಕಕ್ಕಾಗಲ್ಲ. ಇದೂ ಅಷ್ಟೇ, ನೀವು ಹಾಕ್ಬೇಕಾದ್ರೆ ಅದನ್ನ ಪೌಡ್ರಲ್ಲಿ ಬರೀ ಸುಟ್ಬಿಟ್ಟು ಹಾಕ್ತೀನಿ ಅಂದ್ರೆ ಅಲ್ಲ, ಹಂಗೆ ಸುಟ್ಬಿಟ್ಟು ಹಾಕ್ತೀನಿ, ಬರೀ ಕೋಲ್ ಮಾಡಿ ಹಾಕ್ತೀನಿ ಅಂದರೆ ನಿಮ್ಮ ಸಾಯಿಲ್ಗೆ ನೀವು ಇನ್ನೂ ಡಿಗ್ರೇಡ್ ಮಾಡ್ತೀರಾ. ಬಯೋಚಾರ್ ಅನ್ನು ನೇರವಾಗಿ ಮಣ್ಣಿಗೆ ಹಾಕುವ ಬದಲು ಸಗಣಿ ನೀರು ಅಥವಾ ಕಾಂಪೋಸ್ಟ್ ಜೊತೆ ಬೆರೆಸಿ ಚಾರ್ಜ್ ಮಾಡಿ ನಂತರ ಬಳಸಿದರೆ ಅದ್ಭುತ ಫಲಿತಾಂಶ ಸಿಗ್ತದೆ. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚುತ್ತದೆ. ಬಯೋಚಾರ್ ಬಳಕೆ ಮಾಡಿದ ಮಣ್ಣಿನಲ್ಲಿ ಬೀಜಗಳು ವೇಗವಾಗಿ ಮೊಳಕೆಯೊಡುತ್ತದೆ. ಇನ್ನೊಂದು ಹೇಳ್ತೀನಿ ಕೇಳಿ, ನೀವು ಇಷ್ಟು ಸುಟ್ಬಿಟ್ಟು ಭೂಮಿಗೆ ಹಾಕ್ತೀನಿ ಅಂದರೆ ನಿಮಗೆ ನೆಗೆಟಿವ್ ಎಫೆಕ್ಟ್ ಚಾರ್ಜ್ ಮಾಡಿಬಿಟ್ಟು ಹಾಕಬೇಕು. ಚಾರ್ಜ್ ಅಂದರೆ ಏನಂದರೆ ಇದ್ರ ಜೊತೆಗೆ ಈಗ ಇದರಲ್ಲಿ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಜಾಸ್ತಿ. ನೀವು ಹಾಕಿದ್ರೆ ಏನಾಗುತ್ತೆ, ನೀರು ಇಟ್ಕೊಂಡ್ಬಿಡುತ್ತೆ ಫುಲ್ಲು. ಬಟ್ ಇದ್ರ ಜೊತೆ ಗಂಜಿಲ ಸಗಣಿ ಹಾಕಿದಾಗ ಏನಾಗುತ್ತೆ ಅಂದರೆ ಸಗಣಿಯಲ್ಲಿ 19 ಇಂದ 20 ಮೈಕ್ರೋ ನ್ಯೂಟ್ರಿಷನ್ಸ್ ಆರ್ಗನೈಸೇಷನ್ ಇರ್ತದೆ, ಅದು ಆಕ್ಟಿವೇಟ್ ಆಗುತ್ತೆ. ಮೇನ್ ಉದ್ದೇಶ ನಾವು ಹಾಕ್ತಾ ಇರೋದು ಏನಂದರೆ ನಮ್ಮ ಭೂಮಿ ಇದೆಯಲ್ಲ, ನಮ್ಮ ಸಾಯಿಲ್ ಫರ್ಟಿಲಿಟಿ ಇಂಪ್ರೂವ್ ಆಗೋದಕ್ಕೆ. ನಾವು ಕ್ರಾಪ್ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಸಾಯಿಲ್ ಇಂಪ್ರೂವ್ ಆಗೋದಕ್ಕೆ ಹೇಳ್ತಾ ಇರೋದು. ಸಾಯಿಲ್ ಇಂಪ್ರೂವ್ ಆಗೋದಕ್ಕೆ ಏನು ಬೇಕು, ಹುಳುಗಳಿರಬೇಕು. ಹುಳುಗಳಿಲ್ಲ, ಅಲ್ಲಿ ನಾವು ಕೆಮಿಕಲ್ ಹಾಕಿ ಏನು ಮಾಡ್ತಾ ಇದ್ದೀವಿ, ಹುಳುಗಳೆಲ್ಲ ನಾಶ ಮಾಡಿಬಿಟ್ಟಿದ್ವಿ. ನಮ್ಮ ಮೇನ್ ಉದ್ದೇಶ ಏನಂದರೆ ನಮ್ಮ ಭೂಮಿಯಲ್ಲಿ ಹುಳುಗಳ ಉತ್ಪತ್ತಿ ಜಾಸ್ತಿ ಆಗಬೇಕು. ಹುಳುಗಳ ಉತ್ಪತ್ತಿ ಜಾಸ್ತಿ ಆಗಬೇಕು ಅಂದರೆ ಅದಕ್ಕೆ ನೀವು ಸಗಣಿ ಗಂಜಲ ಸೇರಿಸಲೇಬೇಕು. ಸಗಣಿಯಲ್ಲಿ ಹುಳುಗಳು ಬರುತ್ತಲ್ಲ, ನಿಮ್ಗೆ ಗೊತ್ತಿದ್ದಲ್ಲ, ಸಗಣಿ ಬಿಟ್ಟು 2 ದಿವಸ ಆದಮೇಲೆ ಏನಾಗುತ್ತೆ, ಅದ್ರ ಹುಳುಗಳು ಬಿಡ್ತವೆ. ಸೊ ನೀವು ಇದ್ರಲ್ಲಿ ಹಾಕಿದಾಗ ಏನಾಗುತ್ತೆ ಅಂದರೆ ಹುಳುಗಳು ನಿಮ್ಮದು ಅದು ಬಂದ್ಬಿಟ್ಟು ಇಲ್ಲ, ಇದು ಭೂಮಿಯಲ್ಲಿ ವಾಸ ಮಾಡಲ್ಲ. ಅದು ನಾವು ಭೂಮಿ ಮೇಲೆ ಇದ್ರೂ ಭೂಮಿಯನ್ನು ವಾಸ ಮಾಡಲ್ಲ. ನಾವು ಮನೆ ಅಂತ ಒಂದು ಮನೆಯಲ್ಲಿ ಅಂತ ಇರ್ತೀವಿ, ಅದೇ ಆಗಿರ್ಬೋದು, ಜೋಪಡಿ ಇರ್ಬೋದು, ಬಟ್ ಮನೆಯೇ. ನಾವು ಹುಳುಗಳಿಗೂ ಅಷ್ಟೇ ಕೋಲಲ್ಲಿ ಅದು ಮನೆ ಮಾಡ್ಕೊಳ್ತವೆ, ಗೊತ್ತಾಯ್ತಾ? ಮನೆ ಮಾಡ್ಕೊಂಡು ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಅದು ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಾವು ಭೂಮಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಹುಳುಗಳು ಹೋಗಿ ಭೂಮಿನ ಓಪನ್ ಮಾಡ್ತವೆ, ಬಿರುಕುವಾಗಿ. ಅವಾಗ ಏನಾಗುತ್ತೆ ಅಂದರೆ ಏರ್ ಸರ್ಕ್ಯುಲೇಟ್ ಆಗುತ್ತೆ. ವಿಶೇಷವಾಗಿ ನೀರಿನ ಕೊರತೆ ಇರುವ ಮಳೆಯಾಶ್ರಿತ ಕೃಷಿಯಲ್ಲಿ ಬಯೋಚಾರ್ ಬಳಕೆಯಿಂದ ಸಸ್ಯಗಳ ಉತ್ತಮ ಬದುಕುಳಿಯುವಿಕೆಗೆ ಸಾಧ್ಯವಾಗುತ್ತದೆ. ಇದರ ಮೂಲಕ ಪುಷ್ಟೀಕರಿಸಿದ ಕಾಂಪೋಸ್ಟ್ ಅನ್ನು ಬಳಸುವ ರೈತರು ನಿರಂತರವಾಗಿ ಆರೋಗ್ಯಕರ ಉತ್ತಮ ಇಳುವರಿಯನ್ನ ಪಡೆಯುತ್ತಾರೆ. ಎಕೋಸಿಸ್ ವತಿಯಿಂದ ಸರಳವಾಗಿ ಬಯೋಚಾರ್ ಮಾಡುವ ವಿಧಾನ ಮತ್ತು ಅದರ ಬಳಕೆಯಿಂದ ಅನ್ನದಾತರಿಗೆ ಮತ್ತು ಭೂಮಿಗೆ ಆಗುವ ಪ್ರಯೋಜನಗಳ ಕುರಿತು ಪ್ರಾತ್ಯಕ್ಷಿಕೆ ಸಹಿತ ಮಾಹಿತಿಯನ್ನ ಕೊಡುವ ವ್ಯವಸ್ಥೆಯನ್ನ ಎಕೋಸಿಸ್ ಸಂಸ್ಥೆ ವತಿಯಿಂದ ಉತ್ತಮ್ ಕುಮಾರ್ ಅವರು ಮಾಡುತ್ತಾರೆ. NGOಗಾಗಲಿ ಯಾವುದೇ ಒಂದು ಬಾಡಿಗೆ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ. ಅದರ ಏನಾಗುತ್ತೆ ಅಂದರೆ ಕಾರ್ಬನ್ ಕ್ರೆಡಿಟ್ಸ್ ಅಂತ ಬರುತ್ತೆ. ಆ ಕಾರ್ಬನ್ ಕ್ರೆಡಿಟ್ ಯಾವ ಥರ ಡಿವೈಡ್ ಆಗುತ್ತೆ ಅಂದರೆ 10% ಈಗ ಬರ್ತಿರಲ್ಲ, ನೀವು ಮಾಡ್ಕೊಂಡು ಹೋಗ್ತೀರ, ಇದು 10% ಬಂದ್ಬಿಟ್ಟು ಮೇಂಟೆನೆನ್ಸ್ ಕಾಸ್ಟ್ ಕೊಡ್ತೀರ. ಅಂದರೆ ಕಾಸಲ್ಲ, ಬಯೋಚಾರ್ 10% ಯು ಗಿವ್ ಟು ದ ಪೀಪಲ್ ಹೂ ಇಸ್ ಮೇಂಟೈನಿಂಗ್ ಇಟ್. ಇದು ಹೆಂಗಾಗುತ್ತೆ ಅಂದರೆ ಈಗ ಅದು ಒಂದು ಕಾನ್ಸ್ಟೆಂಟ್ ಪ್ಲೇಸಲ್ಲಿ ಇರುತ್ತೆ, ಅದು ಒಂದು ಫಾರ್ಮರ್ ಜಾಗದಲ್ಲಿ ಇರೋಲ್ಲ. ಬಿಕಾಸ್ ಇದಾದರೆ ಫಾರ್ಮರ್ ಜಾಗದಲ್ಲಿ ಮಾಡ್ಬೋದು. ಅದು ಒಂದು ಕಮ್ಯುನಿಟಿ ಸೆಂಟ್ರಲ್ಲಿ ಇರುತ್ತೆ, ಅವ್ರು ತೊಗೊಂಡ್ಬರ್ತಾರೆ. ದ ಪ್ರೋಸೆಸ್ ಈಸ್ 4 hours. 4 hours ಕಂಪ್ಲೀಟ್ ಆಗುತ್ತೆ. ಈಗ ಒಂದು ಲೋಡ್ ಬಂತು ಅಂದರೆ ದ ಫಾರ್ಮರ್ ವಿಲ್ ಗೆಟ್ ಅಟ್ಲೀಸ್ಟ್ 2000 ಇಂದ 3000 rupees ತನಕ ಕಾಸು ಸಿಗುತ್ತೆ. ಹೆಂಗೆ ಅಂದರೆ ಈಗ 1 ಟನ್ಗೆ ಮಾರ್ಕೆಟಲ್ಲಿ ಅರೌಂಡ್ 10,000 to 12,000 rupees ಇದೆ. 1 ಟನ್ಗೆ ಇಂಡಸ್ಟ್ರಿಯಲ್ ಇದು ನೋಡ್ಕೊಳ್ತಾರೆ 10,000 to 12,000 ಇದೆ. ಅದು ಯಾವ ಥರ ಡಿವೈಡ್ ಮಾಡ್ತೀವಿ ಅಂದರೆ 10% ಬಂದ್ಬಿಟ್ಟು ಮೇಂಟೆನೆನ್ಸ್ ಕಾಸ್ಟ್ ಹೋಗುತ್ತೆ, 30% ಬಂದ್ಬಿಟ್ಟು ಫಾರ್ಮರ್ ಹೋಗುತ್ತೆ, 30% NGO ಹೋಗುತ್ತೆ, 30% ಕಂಪ್ನಿ ಬರುತ್ತೆ. ಸೊ ಕಾಸ್ಟ್ ಅಂದರೆ ಪರ್ಸನ್ ವಿಲ್ ಬಿ ಕಂಟ್ರೋಲ್ ಆಫ್ ನಮ್ಮಲ್ಲಿ ಇರ್ತಾರೆ. ಬಟ್ ಅವ್ರದ್ದೇನಂದರೆ ಫಾರ್ಮರ್ಸ್ನ ಮೋಟಿವೇಟ್ ಮಾಡಬೇಕು. ಯಾಕಂದರೆ ಮೋಟಿವೇಟ್ ಮಾಡಿಲ್ಲ ಅಂದರೆ ದ ಯೂನಿಟ್ ವಿಲ್ ಕೊಲ್ಯಾಪ್ಸ್. ನಮ್ಮ ಮಣ್ಣನ್ನು ಉಳಿಸಲು ಮತ್ತು ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿಯನ್ನ ನೀಡಲು ಬಯೋಚಾರ್ ಅಳವಡಿಸಿಕೊಳ್ಳೋಣ.
ತ್ಯಾಜ್ಯವನ್ನ ಸುಡಬೇಡಿ, ಅದನ್ನ ಮಣ್ಣಿನ ಶಕ್ತಿಯನ್ನಾಗಿ ಪರಿವರ್ತಿಸಿ. ರೈತರು ಸುದೀರ್ಘ ಲಾಭ ಗಳಿಸಲು ಬಯೋಚಾರ್ ಬಳಸಿ. ಹೆಚ್ಚಿನ ಮಾಹಿತಿಗೆ ಪುಟ್ಟಣ್ಣಯ್ಯ ಫೌಂಡೇಶನ್ ಮತ್ತು ಎಕೋಸಿಸ್ನ ಉತ್ತಮ್ ಕುಮಾರ್ ಅವರನ್ನ 9481916927 ಈ ಮೊಬೈಲ್ ಸಂಖ್ಯೆಯ ಮೂಲಕ ಸಂಪರ್ಕಿಸಿ.